ನಮ್ಮ ಜೀವನದಲ್ಲಿ ಎಷ್ಟೋ ಕಲರ್ ಮಂಗಗಳನ್ನು ನಾವು ಕಂಡಿರ್ತೇವೆ. ಐ ಮೀನ್ ಟು ಸೇ ಎಷ್ಟೋ ಕಲರ್ ಪರ್ಸನಾಲಿಟಿಗಳನ್ನ ನಾವು ಮೀಟ್ ಮಾಡಿರ್ತೇವೆ. ಅದರಲ್ಲಿ ಇಂಥ ಒಂದು ಪರ್ಸನಾಲಿಟಿ ನೀವು ಖಂಡಿತ ಕಂಡಿರ್ತೀರಿ. ಎಲ್ಲಿ ಅಲ್ಲದೆ ಹೋದ್ರು ಗರ್ಲ್ ಗ್ಯಾಂಗ್ ಅಲ್ಲಿ ಇಂಥ ಒಂದು ಪರ್ಸನಾಲಿಟಿ ಖಂಡಿತ ಇದ್ದೇ ಇರ್ತದೆ. ಸೆನ್ಸಿಟಿವ್ ಪರ್ಸನಾಲಿಟಿ, ದ ಒನ್ ಹೂ ಸರ್ವೈವ್ಸ್ ಆನ್ SPF, ಕಾಂಪ್ಲಿಮೆಂಟ್ಸ್ ಅಂಡ್ ಸೆಲ್ಫ್ ಲವ್. ಗೈಸ್, ಈ ಬಿಸಿಲಿಗೆ ನೀವು ಹೀಗೆ ಬಂದದಾ ವಿದೌಟ್ ಅಂಬ್ರೆಲಾ? ಓ ಮೈ ಗಾಡ್, ಐ ವುಡ್ ನೆವರ್. ನನ್ನ ತ್ವಚೆ ಬೇರೆ ಹುಡುಗಿಯರಾಗಲ್ಲಪ್ಪ. ಇಟ್ಸ್ ವೆರಿ ಸೆನ್ಸಿಟಿವ್, ಲೈಕ್ ಇಮೋಷನಲಿ ಸೆನ್ಸಿಟಿವ್. ಸೂರ್ಯನ ಕಿರಣ ನನ್ನನ್ನು ಮುಟ್ಟಿದ್ರೆ ಸಾಕು, ನಾನು ಟ್ಯಾನ್ ಆಗುದಿಲ್ಲ, ನಾನು ಟ್ರಾಮಟೈಸ್ ಆಗ್ತೇನೆ. ಅದೆಂತ ಟ್ಯಾಪ್ ವಾಟರಾ? ನನ್ನ ಬಾಡಿ ನೆಗೆಟಿವಿಟಿ ಎಕ್ಸೆಪ್ಟೇ ಮಾಡುದಿಲ್ಲ. ಪಾನಿಪುರಿ, ನಾನು ಸ್ಟ್ರೀಟ್ ಫುಡ್ಸ್ ಎಲ್ಲ ತಿನ್ನುದಿಲ್ಲ, ನನ್ನ ಸ್ಟಮಕ್ ಅಪ್ಸೆಟ್ ಆಗ್ತದೆ. ನಾನು ಬೆವರುದಿಲ್ಲಪ್ಪ, ನಾನು ಶೈನಿಂಗ್ ಹೊಡೆಯುವುದು. ನನ್ನ ಡರ್ಮಟಾಲಜಿಸ್ಟ್ ಹೇಳ್ತಾರೆ ನನ್ನ ಕೇಸ್ ತುಂಬಾ ರೇರ್ ಅಂತೆ. ಪ್ಲೀಸ್ ಆಯ್ತಾ, ನಾನು ನಾಟಕ ಎಲ್ಲ ಮಾಡುದಿಲ್ಲ, ನಾಟಕ ನನ್ನನ್ನು ಮಾಡುದು. ಯಾರು ಹೇಳಿದು ನಿನ್ಗೆ ನಾನು ಹೈ ಮೇಂಟೆನೆನ್ಸ್ ಅಂತ? ಐ ಆಮ್ ಜಸ್ಟ್ ಎಕ್ಸ್ಕ್ಲೂಸಿವ್ಲಿ ಪ್ರೀಮಿಯಂ. You like my lipstick? Thank you. But I won't share it with you. It's unhygiene ಅಲ್ಲ? ಹೇ, ಅಳ್ಬೇಡ್ವಾ? ಇಲ್ಲಪ್ಪ, ನಾನು ಅಳ್ತಿಲ್ಲ. ಅದು ನನ್ನ ಪೋರ್ಸ್ ಎಮೋಷನ್ಸ್ ರಿಲೀಸ್ ಮಾಡುದು. ನನಗೆ ಕ್ರೌಡೆಡ್ ಪ್ಲೇಸ್ ಇಷ್ಟವೇ ಆಗೋದಿಲ್ಲ. ಟೂ ಮೆನಿ ಎನರ್ಜೀಸ್ ಟಚಿಂಗ್ ಮೈ ವೈಬ್. AC ಇಲ್ಲದೆ ಬದುಕಲಿಕ್ಕೇ ಸಾಧ್ಯ ಇಲ್ಲ. 22 ಡಿಗ್ರಿ ಮಿನಿಮಮ್ ನನಗೆ ಸರ್ವೈವಲಿಗೆ ಬೇಕು. ಮುಂಜಾನೆ ಎದ್ದೇಳಲಿಕ್ಕೆ ಸಹ ನಾನು ಅಲಾರ್ಮ್ ಯೂಸ್ ಮಾಡೋದಿಲ್ಲ. ನನ್ನ ಬಾಡಿ ಡಿಸೈಡ್ ಮಾಡ್ತದೆ ಯಾವಾಗ ಹೇಳಬೇಕು. ಸತ್ಯ ಹೇಳಬೇಕು ಅಂತಂದ್ರೆ ಇಷ್ಟು ಪರ್ಫೆಕ್ಷನ್ ಇರಲಿಕ್ಕೆ ತುಂಬ ಕಷ್ಟ. ಬಟ್ ಯಾರಾದರೂ ಒಬ್ರು ಇರಬೇಕಲ್ಲ. ಓ ನೋ, ನಾನು ಹೇರ್ ಕಲರ್ ಮಾಡಿದಲ್ಲ. ಇಟ್ಸ್ ನ್ಯಾಚುರಲಿ ದ್ಯಾಟ್ ವೇ. ನನ್ನ ವಾಯ್ಸ್ ಇಟ್ಸ್ ನ್ಯಾಚುರಲಿ ದ್ಯಾಟ್ ವೇ. ವಾಟ್? ನೋ, ನಾನು ಮೂವಿಯಲ್ಲಿ ಆಕ್ಟ್ ಮಾಡುವಾಗೆ ಮಾಡುದಲ್ಲ, ನಾನು ಇರುವುದೇ ಹೀಗೆ. ಸನ್ ಗ್ಲಾಸಸ್ ಇಲ್ಲದೆ ಹೋದ್ರೆ ನನ್ನ ಕಣ್ಣು ಇಮೋಷನಲ್ ಫೀಲ್ ಮಾಡ್ತದೆ. ನನ್ನ ಬಾಡಿಗೆ ಯಾವಾಗ ಹೊಗಳಿಕೆ ಕಮ್ಮಿ ಆಗ್ತದಲ್ಲ, ಆವತ್ತು ನಾನು ಹುಷಾರಿಲ್ಲದೆ ಬೀಳು. ಸ್ವಲ್ಪ ವೆದರ್ ಚೇಂಜ್ ಆದ್ರೂ ಕೂಡ ನನ್ನ ಬಾಡಿ 2 ಬಿಸ್ನೆಸ್ ಡೇಸ್ ತೆಗಿತದೆ ಅಡ್ಜಸ್ಟ್ ಆಗ್ಲಿಕ್ಕೆ. ಹೀಟ್, ಕೋಲ್ಡ್, ನಾರ್ಮಲ್ ಯಾವ ಟೆಂಪರೇಚರ್ಸ್ ಸೂಟ್ ಆಗುದಿಲ್ಲ. ನಾನು ಎಲ್ಲಿ ಹೋದ್ರೂ ಪಬ್ಲಿಕ್ ಟಾಯ್ಲೆಟ್ ಯೂಸೇ ಮಾಡುದಿಲ್ಲ. ಅಂದ್ರೆ ನನ್ನ ಇಮ್ಯೂನ್ ಸಿಸ್ಟಮಿಗೆ ಟ್ರಸ್ಟ್ ಇಶ್ಯೂಸ್ ಉಂಟು. ಏನು ಇವತ್ತು ನೀವು ನನ್ನನ್ನು ಹೊಗಳಲೇ ಇಲ್ಲ? ಯು ಮಸ್ಟ್ ಬಿ ಹ್ಯಾವಿಂಗ್ ಅ ಬ್ಯಾಡ್ ಡೇನೋ? ನನಗೆ ಸ್ಯಾಟಿನ್ ಪಿಲ್ಲೋ ಇಲ್ಲದೆ ಮಲಗ್ಲಿಕ್ಕೇನೆ ಸಾಧ್ಯ ಇಲ್ಲಪ್ಪ. ನನ್ನ ಹೇರ್ ಲಕ್ಸುರಿ ಕೇಳ್ತದಲ್ಲ, ನಾನು ಯಾವತ್ತು ಬಟ್ಟೆ ರಿಪೀಟೇ ಮಾಡುದಿಲ್ಲ. ಅಂದ್ರೆ ನನ್ನ ಬಟ್ಟೆಗೆ ಸಹ ಪರ್ಸನಾಲಿಟಿ ಉಂಟಲ್ಲ. ನಾನು ನನ್ನ ನೇಲ್ಸ್ ಅನ್ನು ಪರ್ಫೆಕ್ಟ್ ಇಟ್ಕೊಳ್ತೇನೆ. ಬೈ ಚಾನ್ಸ್ ಒಂದು ಹೋಯ್ತು ಅಂತ ಅನ್ಕೊಳ್ಳಿ, ಆ ಇಡೀ ವಾರ ನನ್ನದು ಹಾಳಾದಾಗಿ. ಜನ ಫೋಟೋ ಕ್ಲಿಕ್ ಮಾಡಿದ್ರೆ ನಾನು ಆಸ್ಥೆಟಿಕ್ ಕ್ಲಿಕ್ ಮಾಡ್ತೇನೆ. ಐ ಹೇಟ್ ಸರ್ಪ್ರೈಸಸ್. ನನ್ನ ಹಾರ್ಟಿಗೆ ಮೊದಲೇ ನೋಟಿಸ್ ಕೊಡ್ಬೇಕಾಗ್ತದೆ. ಸಡನ್ ಶಾಕ್ ನನ್ನ ಸುಂದರ ಹಾರ್ಟಿಗೆ ಒಳ್ಳೇದಲ್ಲ ನೋಡಿ. ನನ್ನ ಫೋನಿದು ಬ್ಯಾಟ್ರಿ 50% ಕೆಳಗೆ ಬಂದ್ರೆ ಸಾಕು, ನಾನು ತುಂಬಾ ಪ್ಯಾನಿಕ್ ಆಗ್ತೇನೆ. ಇಟ್ಸ್ ಸೋ ಅನ್ಸೇಫ್ ನೋ? ಹೀಲ್ಸ್ ಹಾಕಿಕೊಂಡು ತುಂಬಾ ನಡಿಲಿಕ್ಕೆ ಆಗುದಿಲ್ಲ ನನ್ನಿಂದ. ನನ್ನ ಫೀಟ್ ತುಂಬಾ ಸೆನ್ಸಿಟಿವ್ ಅಲ್ಲ. ನಾನು ಯಾರ ಹತ್ರ ಸಹ ಜಗಳ ಮಾಡುದಿಲ್ಲ. ನನ್ನ ಪೀಸ್ ಪ್ರೊಟೆಕ್ಷನಿಗಾಗಿ ನಾನು ಅವರನ್ನು ಬ್ಲಾಕ್ ಮಾಡಿ ಬಿಸಾಕ್ತೇನೆ. ನನಗೆ ಸಫಗೇಷನ್ ಆದ್ರೆ ನಾನು ಓಪನ್ ಏರ್ ಅಲ್ಲಿ ಹೋಗಿ ಬ್ರೀದ್ ಮಾಡುದಿಲ್ಲ. ಐ ಪುಲ್ ಔಟ್ ಮೈ ಆಕ್ಸಿಜನ್ ಮಾಸ್ಕ್. ನಾನ್ ಬರುವ ಮುಂಚೆ ನನ್ನ ಆರಾ ಬರ್ತದೆ. ಫಿಲ್ಟರ್ಸ್ ಆ ಆಪ್ಷನ್ ನನಗೆ ಅವಶ್ಯಕತೆನೇ ಇಲ್ಲ. ದೇವರು ಆಲ್ರೆಡಿ ನನ್ನನ್ನು ಎಡಿಟ್ ಮಾಡಿ ಕಳಿಸಿದ್ದಾರೆ. ನನಗೆ ಒಮ್ಮೊಮ್ಮೆ ಅನ್ಸುದು ದೇವರು ನನ್ನನ್ನು ಸೃಷ್ಟಿ ಮಾಡುವಾಗ ಎಷ್ಟು ಹೊತ್ತು ತೆಗ್ದಿದಾರೋ ಏನೋ ಅಲ್ಲ. ನಿಜ ಹೇಳ್ತೇನೆ ದೇವರೇ, ನಿಮ್ಗೆ ನೋಬೆಲ್ ಪುರಸ್ಕಾರ ಕೊಡ್ಬೇಕು ನನ್ನನ್ನು ಕ್ರಿಯೇಟ್ ಮಾಡಿದಕ್ಕೆ. ಎಲ್ಲರೂ ಹುಟ್ಟುವಾಗ ಮಕ್ಕಳಾಗಿ ಹುಟ್ಟುದು, ನಾನು ಹುಟ್ಟುವಾಗವೇ ಬ್ಯೂಟಿಯಾಗಿ ಹುಟ್ಟಿದು. ನಾನು ಹಾಕುವ ಬಟ್ಟೆ ನನ್ನ ಮೂಡ್ ಜೊತೆ ಮ್ಯಾಚ್ ಆಗದಿದ್ರೆ ನಾನು ಹೊರಗೆ ಹೋಗುವ ಪ್ಲಾನೇ ಕ್ಯಾನ್ಸಲ್ ಮಾಡಿಬಿಡ್ತೇನೆ. ತುಂಬಾ ಜನ ನನ್ನ ಹಿಂದೆ ಬಿದ್ದಿದ್ದಾರೆ. ಆದ್ರೆ ನಾನು ಕಿಸಿ ಕಿ ಹಾತ್ ನಾಯೇಗಿ ಲಡ್ಕಿ. ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ಪ್ರೀಮಿಯಂ ಮೆಂಬರ್ಶಿಪ್ ಕಾರ್ಡ್ ಬೇಕು. ಯು ವಿಲ್ ಗೆಟ್ ಒನ್ ಸೂನ್ ಒನ್ಸ್ ಯು ಕ್ಲಿಯರ್ ಆಲ್ ದ ರೌಂಡ್. ಓ, ನಿಮ್ಮ ಲೈಫಲ್ಲಿ ಇಂಥವ್ರು ಬಂದೇ ಇಲ್ವಾ? ಹಾಗಾದ್ರೆ ಆ ಪರ್ಸನ್ ನೀವೇ ಯಾಕೆ ಆಗಿರ್ಬಾರ್ದು?